ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಇದನ್ನ ಲಾಸ್ಟ್ ಕ್ಲಾಸ್ ಒಳಗ ಸ್ಟಾರ್ಟ್ ಮಾಡಿ ಆಗ್ಲೇ ಒಂದು ಅಭ್ಯಾಸವನ್ನ ಮುಗಿಸಿದ್ದೇನೆ. ಆದ್ರೂ ಸ್ವಲ್ಪ ರಿವಿಷನ್ ಅನ್ನ ಹೇಳ್ತೇನೆ ನೋಡ್ರಿ. ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಯಾವ್ದು ಹೇಳ್ರಿ? ನಮಗ ax ಪ್ಲಸ್ b is equal to 0 ಅಂದ್ರ ಒಂದೇ ಅಂದ್ರ ರೇಖಾತ್ಮಕ ಸಮೀಕರಣ. ರೇಖಾತ್ಮಕ ಸಮೀಕರಣ ಅಂದ್ರ ಘಾತಾಂಕ ಒಂದೇ ಇರ್ತೈತಿ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ 2 ಇದ್ರ ವರ್ಗ ಸಮೀಕರಣ ಅಂದೆ, 3 ಇದ್ರ ಘನಾತ್ಮಕ ಸಮೀಕರಣ ಅಂತಂದೆ. ನಾವು ಅಭ್ಯಾಸ ಮಾಡೋದು ಏನ್ ಹೇಳ್ರಿ, ಈಗ ಜಸ್ಟ್ ನಾವು ರೇಖಾತ್ಮಕ ಸಮೀಕರಣ. ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸೋದು ಹೆಂಗಂತೇಳಿ ನೀವು ಈಸಿಲಿ ಲಾಸ್ಟ್ ಕ್ಲಾಸ್ ಒಳಗ ಲಾಸ್ಟ್ ಅಭ್ಯಾಸ ಒಳಗ 3.1 ಒಳಗ ಅಭ್ಯಾಸ ಮಾಡಿರಿ. ಅಂದ್ರ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಯಾವ್ದು ಹೇಳ್ರಿ? ನಮಗ ax ಪ್ಲಸ್ b is equal to 0. ಫಾರ್ ಎಕ್ಸಾಂಪಲ್, ಈಗ 3x ಪ್ಲಸ್ 2 is equal to 0 ಅಂತ ಬಂತು. ಹೌದಾ? 3x ಪ್ಲಸ್ 2 is equal to 0. ಈ ರೀತಿ ನಾವು ಇವು ರೇಖಾತ್ಮಕ ಸಮೀಕರಣಗಳ ಇವನ್ನೆಲ್ಲ ಹೆಂಗ್ ಬಿಡಿಸೋದು ಎಲ್ಲ ಅಂತ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಕಲ್ತೀವಿ. ಇವತ್ತು ನಾವ್ ಏನ್ ಕಲಿತಾ ಇದ್ದೀವಿ ಅಂದ್ರ ಇವು ಕುರಿತು ಅನ್ವಯಗಳು, ಅಪ್ಲಿಕೇಶನ್ಸ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಅಪ್ಲಿಕೇಶನ್ಸ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂದ್ರ ಅನ್ವಯಗಳನ್ನ, ಅಂದ್ರೆ ನಾವು ದಿನನಿತ್ಯ ಜೀವನದೊಳಗೆ ಇದನ್ನ ಯಾವ ರೀತಿ ಇದನ್ನ ಸಾಲ್ವ್ ಮಾಡ್ಬೋದು ಅಂದ್ರ ಅನ್ವಯಗಳನ್ನು ಕೊಟ್ಟಿದಾರೋ ಅದನ್ನ ನೋಡೋಣಂತ. ಹೌದಾ? ಅದ್ರೊಳಗೆ ನಾನು ಇವತ್ತ ಅಭ್ಯಾಸ 3.2 ಅನ್ನ ಹೇಳ್ತೇನೆ. ಅಭ್ಯಾಸ 3.2. ಹೌದಾ? 3.1 ಆಲ್ರೆಡಿ ಮುಗ್ದಿದೆ, ಇದು 3.2 ಅಂತ ಹೇಳ್ತೇನೆ. ಅದ್ರೊಳಗ 1ನೇ ಕ್ವಶನ್ ಅನ್ನ ನೋಡ್ತೇನೆ. 1ನೇ ಕ್ವಶನ್ ಓದ್ತೇನೆ, ಸ್ವಲ್ಪ ಕೇಳ್ರಿ. ಒಂದು ಸಂಖ್ಯೆಯಿಂದ 1/2 ಅನ್ನು ಕಳೆದು ಬಂದ ವ್ಯತ್ಯಾಸವನ್ನು 1/2 ದಿಂದ ಗುಣಿಸಿದರೆ 1/8 ಬರುವುದು. ಆ ಸಂಖ್ಯೆ ಯಾವುದು? ಆ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ. ನಾವ್ ಏನ್ ಮಾಡ್ಬೇಕೀಗ? ಆ ಸಂಖ್ಯೆ ನಮಗ್ ಗೊತ್ತಿಲ್ಲ, ಯಾವ ಸಂಖ್ಯೆನೋ ಗೊತ್ತಿಲ್ಲ. ಅಂದ್ರೆ ಕ್ವಶನ್ ನೀವು ಫಸ್ಟ್ ಅರ್ಥ ಮಾಡ್ಕೊರಿ. ಅಂದ್ರೆ ಯಾವ್ದೋ ಒಂದ್ ಸಂಖ್ಯೆ ಅದ್ರೊಳಗ ನಾವ್ ಅರ್ಧ ಕಳೆದಿವಿ ಅಂದ್ರ ಅದನ್ನ ಬಂದ ವ್ಯತ್ಯಾಸದೊಳಗ ಮತ್ತ ಅರ್ಧದಿಂದ ಗುಣಿಸಿದಾಗ ನಮ್ಗೆ ಉತ್ತರ ಎಷ್ಟು ಬರ್ತೈತಿ ಅಂತ 1/8 ಬರ್ತೈತಿ. ಹಂಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರು. ಆ ಸಂಖ್ಯೆ ನಮಗ್ ಗೊತ್ತಿಲ್ಲಲ್ಲ, ನಾವೇನ್ ಬರಿಬೇಕು ಅದನ್ನ? ಆ ಸಂಖ್ಯೆ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ. ಹೌದಾ? ಆ ಸಂಖ್ಯೆ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ. ಹೌದಾ? ಅವ್ರು ಕೊಟ್ಟಿದ್ದ ಕ್ವಶನ್ ಪ್ರಕಾರ ನಾವು ಬರೀತೇನೆ. ಯಾವುದೋ ಒಂದು ಸಂಖ್ಯೆ, ಹೌದಾ, ಅದ್ರೊಳಗೆ ಎಷ್ಟು ಮೈನಸ್ ಮಾಡ್ತಾರಂತ? 1/2 ಅನ್ನ ಮೈನಸ್ ಮಾಡ್ತಾರ. ಹೌದಾ? 1/2 ಮೈನಸ್ ಮಾಡಿ ಬಂದ ಉತ್ತರಕ್ಕೆ ಎಷ್ಟರಿಂದ ಗುಣಾಕಾರ ಮಾಡ್ಬೇಕಂತ? 1/2 ದಿಂದ ಗುಣಾಕಾರ ಮಾಡಿದ್ರ ನಮ್ಗೆ ಎಷ್ಟು ಬರ್ತೈತಂತ ಉತ್ತರ? 1/8 ಅನ್ನೋದು ಬರ್ತೈತಿ. ಸೊ ನಮಗೆ ಇದನ್ನ ಸಮೀಕರಣ ನೋಡಿದಾಗ ಗೊತ್ತಾಗ್ಬೇಕೀಗ. ಅಂದ್ರೆ ನಾವು ಎಕ್ಸ್ ಬೆಲೆಯನ್ನ ಕಂಡುಹಿಡಿಬೇಕು. ಈ ಪ್ರಾಬ್ಲಮ್ ಒಳಗೆ ನಾವ್ ಏನ್ ಮಾಡ್ಬೇಕು? ಎಕ್ಸ್ ಬೆಲೆಯನ್ನ ಕಂಡುಹಿಡಿಬೇಕು. ನಾ ಈಗ ಫಸ್ಟ್ ಏನ್ ಮಾಡ್ತೇನೆ? 1/2 ನ ಒಳಗ್ ಹಾಕ್ತೇನೆ. ಒಳಗ್ ಹಾಕೋದಂತಂದ್ರ ಇಲ್ಲಿ ಒಂದ್ಸಲ ಎಕ್ಸ್ ಜೊತೆ ಗುಣಾಕಾರ ಆಗ್ಬೇಕು, ಒಂದ್ಸಲ 1/2 ಜೊತೆ ಗುಣಾಕಾರ ಆಗ್ಬೇಕು. ಸೊ ಇಲ್ಲಿ ನೋಡ್ರಿ, 1/2 ಇಂಟು ಎಕ್ಸ್ ಪ್ಲಸ್ ಇಂಟು ಮೈನಸ್ 1/2 ಅಂದ್ರೆ ಇಲ್ಲೇನ್ ಲಸ ತೆಗಿಯೋ ಅವಶ್ಯಕತೆ ಇಲ್ಲ. ಗುಣಾಕಾರ ಒಳಗೆ ನಮಗ 2 ಇಂಟು 2 4 ಆಯ್ತು, ಇಸ್ ಈಕ್ವಲ್ ಟು 1/8 ಆಯ್ತು. ಇದು ಹೌದಾ? 1/8. ಈಗ ನೋಡ್ರಿ, 1/2x ಅಲ್ಲೇ ಇರ್ಲಿ, ಇಸ್ ಈಕ್ವಲ್ ಟು 1/8. ಇಲ್ಲಿ -1/4 ಇದ್ದಿದ್ದನ್ನ ಆ ಸೈಡ್ ಕಳಿಸ್ರಿ. ಮೈನಸ್ ಇದ್ದದ್ದು ಏನಾಗ್ಬಿಡ್ತಿತ್ತು ನಮ್ಗೆ? ಆಟೋಮೆಟಿಕ್ಲಿ ಪ್ಲಸ್ 1/4 ಆಗುತ್ತ. ಹೌದಾ? ಪ್ಲಸ್ 1/4 ಆಗುತ್ತ. ಸೊ 1/2x ಇಸ್ ಈಕ್ವಲ್ ಟು 8 ಮತ್ತು 4ರ ಲಸಾವನ್ನ ತೆಗಿಬೇಕು. ಯಾವಾಗಿದ್ರು ಭಿನ್ನ ರಾಶಿಯ ಕೂಡ್ಸೋದು ಅಥವಾ ಕಳಿಯೋದು ಇತ್ತಂದ್ರ ಸಂಕಲನ ಅಥವಾ ವ್ಯವಕಲನ ಮಾಡ್ಬೇಕಾದ್ರ ನಮಗ ಛೇದಗಳು ಸಮ ಇದಾವ ಫಸ್ಟ್ ಚೆಕ್ ಮಾಡ್ಬೇಕು. ಛೇದಗಳ ಸಮ ಇರ್ಲಿಲ್ಲ ಅಂದ್ರೆ ಲಸಾವನ್ನ ತೆಗಿಬೇಕು. 4 ಮತ್ತು 8ರ ಲಸ ಸ್ವಲ್ಪ ರಫ್ ಹಂಗ ನೋಡ್ರಿ. 4 ಮತ್ತು 8ರ ಲಸ. 4 ಒಂದ್ಲೆ 4 ಎರಡ್ಲೆ, ಆಮೇಲೆ 2 ಒಂದ್ಲೆ 2. ಹೌದಾ? ಲಸ ಎಷ್ಟು ಬಂತಂಗ ನಮ್ದಿದು 8 ಬಂತು. ಕರೆಕ್ಟ್. ಲಸ ಎಷ್ಟು ಬಂತು? 8 ಬಂತು. ಈಗ ನಾ ಹೆಂಗ್ ಬರೀತೇನೆ ನೋಡ್ರಿ, 8 ಬರದ್ರಿ. ಹೌದಾ?
ಈಗ 8 ಎಷ್ಟ್ಲೆ 8 ಅಂದ್ರೆ 8 ಎಷ್ಟ್ಲೆ 8 ಅಂದ್ರೆ 8 ಒಂದ್ಲೆ 8. ಹೌದಾ, ಇದನ್ನ ಇಲ್ಲಿ ಬರ್ಕೋಬೇಕು. 4 ಎಷ್ಟ್ಲೆ 8? ಕರೆಕ್ಟ್, 4 2ಲೆ 8. ಈಗ ಇವನ್ನೆರಡು ನಾವೇನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡ್ಬೇಕು. 1 ಒಂದ್ಲೆ 1 ಪ್ಲಸ್ 2 ಒಂದ್ಲೆ 2. ಹೌದಾ, ಈಗ ನೋಡ್ರಿ ಸ್ವಲ್ಪ ರಬ್ ಮಾಡ್ಬೋದಾ? 1/2x is equal to, ಇಲ್ಲಿ 2 plus 1 ಎಷ್ಟಾಯ್ತು ನೋಡ್ರಿ? 3/8 ಆಯ್ತು. ಹೌದಾ, 3/8 ಆಯ್ತು. ನಿಮಗ ನಾನು ಫಸ್ಟ್ ಸ್ಟಾರ್ಟಿಂಗ್ ಕ್ಲಾಸ್ ಒಳಗೆ ಹೇಳಿದ್ದೀನಿ, ಇವು ಭಾಗಾಕಾರ ಇದ್ವು ಅಂದ್ರ ಇಸ್ ಈಕ್ವಲ್ ಟು ಆ ಸೈಡ್ ಹೋತಂದ್ರ ನಮಗೆ ಏನಾಗ್ತೈತಿ, ಗುಣಾಕಾರ ಆಗುತ್ತ. 3/8 ಹೌದಾ ಇಂಟು ಈ 2 ಏನಾಗ್ಬಿಡ್ತೈತಿ, ಇಲ್ಲಿ ಬರ್ತೈತಿ, 1 ಇಲ್ಲಿ ಬರ್ತೈತಿ, ಉಲ್ಟಾ ಪಲ್ಟಾ ಆಗುತ್ತ. ಹೌದಾ, ಈಗ ನೋಡ್ರಿ ಇದು ಇದು ಕಟ್ತಾ ಅಂತೂ ಹೋಗುದಿಲ್ಲ ನಮಗ, ಇಲ್ಲಿ ಹೋಗ್ತೈತಿ ನೋಡ್ರಿ. 2 ಒಂದ್ಲೆ 2 4ಲೆ 8. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ? 3/4 ಬಂತು. 3/4 ಅಂದ್ರ ಆ ಸಂಖ್ಯೆ ನಮಗೆ ಏನಾಗಿದೆ, 3/4. ಒಂದು ಸಂಖ್ಯೆ ಇದೆಯಲ್ಲ, ಆ ಸಂಖ್ಯೆದಿಂದ ನಾವೇನ್ ಮಾಡ್ಬೇಕು, ಈಗ 1/2 ಅನ್ನ ಮೈನಸ್ ಮಾಡಿ ಅದನ್ನ ಇಂಟು ಮಾಡಿದ್ರೆ ನಮ್ಗೆ ಎಷ್ಟು ಬರ್ಬೇಕು, 1/2 ಬರ್ಬೇಕು. ಜಸ್ಟ್ ಇದೊಂದ್ ಲೆಕ್ಕನ ಕರೆಕ್ಟ್, ನಮ್ದು ಆನ್ಸರ್ ಕರೆಕ್ಟ್ ಐತಿಲ್ಲೋ ಅಂತ ಹೇಳಿ ಒಂದ್ಸಲ ನಾವೇನ್ ಮಾಡೋಣ, ಚೆಕ್ ಮಾಡೋಣ ಅಂತ. ಹೌದಾ, ಒಂದ್ಸಲ ಹೆಂಗ್ ಚೆಕ್ ಮಾಡೋಣ ಅಂತ ನೋಡ್ರಿ. 3/4 ಬಂದಿದೆ. ಹೌದಾ, ನಾ ಏನ್ ಬರ್ದಿದ್ದೆ, ಎಕ್ಸ್ ಮೈನಸ್ 1/2 1/2 ಇಸ್ ಈಕ್ವಲ್ ಟು 1/8 ಅಂತ ಇತ್ತು. ಹೌದಾ, ಈಗ ನೋಡ್ರಿ 1/2 ಎಕ್ಸ್ ಅಂದ್ರೆ ಎಷ್ಟು ಬಂದಿದೆ ನಮ್ದು, 3/4 ಬಂದಿತ್ತು, ಮೈನಸ್ 1/2 ಬಂತು, ಇಸ್ ಈಕ್ವಲ್ ಟು 1/2 8 ಆಯ್ತು. ಹೌದಾ, ಇಲ್ಲಿ ನೋಡ್ರಿ 1/2 ಆಯ್ತು. 4 ಮತ್ತೆ 2ರ ಲಸ ಎಷ್ಟು ಬರ್ತೈತಿ ನಮಗ, 4 ಬರ್ತೈತಿ. 4 ಒಂದ್ಲೆ 4, 2 2ಲೆ 4. ಆಮೇಲೆ 3 ಮೈನಸ್ 2. ಹೌದಾ, ಇಲ್ಲಿ ನೋಡ್ರಿ ಇಸ್ ಈಕ್ವಲ್ ಟು 1/8. 1/2 ಇಂಟು 3 ಮೈನಸ್ 2 ಎಷ್ಟಾಗತ್ತೆ ನೋಡ್ರಿ, 3 ಮೈನಸ್ 2 1/4 ಆಗುತ್ತೆ, ಇಸ್ ಈಕ್ವಲ್ ಟು 1/8. ಸೊ 1 ಒಂದ್ಲೆ 1, 2 2 4ಲೆ 8 ಇಸ್ ಈಕ್ವಲ್ ಟು 1/8. ಅಂದ್ರೆ ನಮ್ಮ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಆ ಎಕ್ಸ್ ವ್ಯಾಲ್ಯೂವನ್ನ ಆ ಇಕ್ವೇಶನ್ ಒಳಗೆ ಹಾಕಿದಾಗ ನಮಗ ಆನ್ಸರ್ ಬಂತು ಅಂದ್ರೆ ನಾವು ಮಾಡಿದ ಲೆಕ್ಕ ಕರೆಕ್ಟ್ ಇದೆ ಅಂತ ಅರ್ಥ. ಕರೆಕ್ಟ್. ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡ್ರಿ, ಆಯತಾಕಾರದ ಈಜುಕೊಳ. ಆಯತಾಕಾರದ ಈಜುಕೊಳ. ಆಯತಾಕಾರ ಅಂದ್ರೆ ಹಿಂಗ್ ಬಂತು. ಈಜುಕೊಳ ಅಂದ್ರೆ ಯಾವ್ದು ಹೇಳ್ರಿ, ಸ್ವಿಮ್ಮಿಂಗ್ ಪೂಲ್. ಹೌದಾ, ಸ್ವಿಮ್ಮಿಂಗ್ ಪೂಲ್. ಈಜುಕೊಳ ಒಂದರ ಸುತ್ತಳತೆ 154 ಮೀಟರ್. ಅದರ ಉದ್ದವು ಅಗಲದ 2ರಷ್ಟಕ್ಕಿಂತ 2 ಮೀಟರ್ ಜಾಸ್ತಿ ಇದೆ. ಹಾಗಾದರೆ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಹೌದಾ, ಈಗ ನೋಡ್ರಿ ಆಯತಾಕಾರ ಇದೆ, ಅವ್ರ ಏನ್ ಹೇಳ್ಯಾರ ನೋಡ್ರಿ, ಅಗಲ. ಸೊ ನಾ ಏನ್ ಬರ್ಕೋತೇನೆ ನೋಡ್ರಿ, ಅಗಲ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ. ಹೌದಾ, ಅಗಲ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ. ಉದ್ದ ಇಸ್ ಈಕ್ವಲ್ ಟು, ಅವ್ರ ಏನ್ ಹೇಳ್ಯಾರ ನೋಡ್ರಿ, ಕರೆಕ್ಟ್ ಆಗಿ ಕ್ವಶನ್ ಓದೋ ಮುಂದೆ ಕರೆಕ್ಟ್ ನೋಡ್ರಿ. ಅಗಲದ 2ರಷ್ಟಕ್ಕಿಂತ 2 ಮೀಟರ್ ಜಾಸ್ತಿ ಇದೆ. ಅಗಲ ಎಷ್ಟಿದೆ ನಮ್ಗ, ಎಕ್ಸ್ ಇದೆ. ಇದ್ರ 2ರಷ್ಟ ಅಂದ್ರೆ ನಮ್ಗೆ ಏನ್ ಆಗ್ಬೇಕಿದು, 2x ಆಗ್ಬೇಕು. 2ರಷ್ಟಕ್ಕಿಂತ ಪ್ಲಸ್ ಎಷ್ಟಿದೆ, 2 ಜಾಸ್ತಿ ಇದೆ ಅಂತ. ಆಮೇಲೆ ಅದರದ್ದು ಸುತ್ತಳತೆ ಎಷ್ಟಿದೆ ನೋಡ್ರಿ, ಸುತ್ತಳತೆ 154 ಮೀಟರ್. ಹೌದಾ, 154 ಮೀಟರ್ ಇದೆ. ಸೊ ನಮಗ ಆಯತದ ಸುತ್ತಳತೆ ಕಂಡು ಹಿಡಿಯುವ ಸೂತ್ರ ಗೊತ್ತಿರ್ಬೋದಲ್ಲ. ಸುತ್ತಳತೆ ಅಂದ್ರೆ ಏನ್ ಹೇಳ್ರಿ, 2 ಇಂಟು ಎಲ್ ಪ್ಲಸ್ ಬಿ. 2 ಇಂಟು ಅಂದ್ರೆ 2 ಇಂಟು ಉದ್ದ ಮತ್ತು ಅಗಲ, ಉದ್ದ ಪ್ಲಸ್ ಅಗಲ. ನಾವ್ ಈಗ ಹೆಂಗ್ ಕಂಡು ಹಿಡಿಬೇಕಂದ್ರ, ಇಲ್ಲಿ ನೋಡ್ರಿ ಸುತ್ತಳತೆ ನಮಗ್ ಆಲ್ರೆಡಿ ಕೊಟ್ಟಿದಾರು, 154 ಇಸ್ ಈಕ್ವಲ್ ಟು 2. ಎಲ್ ಅಂದ್ರೆ ಎಷ್ಟು ಬಂದಿದೆ ನಮಗ್ ಉದ್ದ, 2x ಪ್ಲಸ್ 2. ಹೌದಾ, ಪ್ಲಸ್
ಇಲ್ಲಿ ನೋಡ್ರಿ ಅಗಲ ಅಂದ್ರೆ ಎಷ್ಟು ಬಂದಿದೆ ನಮಗ, ಬಿ ಬದ್ಲಿ ನಾ ಎಷ್ಟು ಹಾಕ್ಬೋದು, ಎಕ್ಸ್ ಅನ್ನ ಹಾಕ್ಬಹುದು. ಹೌದಾ? ಈಗ ನೋಡ್ರಿ 154 ಇಸ್ ಈಕ್ವಲ್ ಟು 2. ಇಲ್ಲಿ ನೋಡ್ರಿ ಎಕ್ಸ್ ಎಕ್ಸ್ ಇದ್ದದನ್ನ ಕೂಡಿಸ್ಕೋರಿ. 2x ಪ್ಲಸ್ ಎಕ್ಸ್ ಅಂದ್ರೆ ಎಕ್ಸ್ ಬಾಜು ಏನು ಇಲ್ಲ ಅಂದ್ರೆ ನಮ್ಗೆ ಎಷ್ಟು ಇರ್ತೈತಿ, 1 ಇರ್ತೈತಿ. 2x ಪ್ಲಸ್ ಎಕ್ಸ್ ಅಂದ್ರೆ ಎಷ್ಟಾಯ್ತು ನಮ್ಗ, 3x ಪ್ಲಸ್ 2 ಆಯ್ತು. 3x ಪ್ಲಸ್ 2 ಆಯ್ತು. ಈಗ ನೋಡ್ರಿ ನಾ ಏನ್ ಮಾಡ್ತೇನೆ, ಇದನ್ನ ಈ ಎರಡನ್ನ ಈ ಸೈಡ್ ಕಳಿಸ್ತೇನೆ. 154 ಇಲ್ಲಿ ಎರಡು ಗುಣಾಕಾರ ಇದ್ದದ್ ನಮ್ಗೆ ಏನಾಗ್ಬಿಡ್ತು ಆಟೋಮೆಟಿಕ್ಲಿ ಬಂತು. ಸೊ ಇದೆಷ್ಟಾಯ್ತು, 3x ಪ್ಲಸ್ 2 ಹಂಗ ಉಳಿತೈತಿ. ಹೌದಾ? ಈಗ ನೋಡ್ರಿ ಇದು ಕಟ್ತಾ ಹೋಗ್ತೇನ, 2 ಒಂದ್ಲೆ 2 7 14 1 ಉಳಿತು, 4 ಆಯ್ತಂದ್ರ 14 ಆಯ್ತು, ಮತ್ತ 2 7 14 ಆಯ್ತು. ಅಂದ್ರ 77 ಎರಡ್ಲೆ ಎಷ್ಟಾಯ್ತು ನಮ್ಗ, 154 ಆಯ್ತು. ಸೊ ಎಷ್ಟಾಗತ್ತೆ ನೋಡ್ರಿ, ಇದು 77. ಇಲ್ಲಿ ಪ್ಲಸ್ 2 ಇದ್ದದ್ದನ್ನ ಈ ಸೈಡ್ ತೊಂಬರ್ರಿ, -2 ಇಸ್ ಈಕ್ವಲ್ ಟು 3x ಆಯ್ತು. ಹೌದಾ? ಇಲ್ಲಿ ನೋಡ್ರಿ 77 ಮೈನಸ್ 2 ಎಷ್ಟಾಯ್ತು ನೋಡ್ರಿ, 75 ಇಸ್ ಈಕ್ವಲ್ ಟು 3x ಆಯ್ತು. ಸೊ x ಇಸ್ ಈಕ್ವಲ್ ಟು 75 ಡಿವೈಡೆಡ್ ಬೈ 3. 75 ಡಿವೈಡೆಡ್ ಬೈ 3 ನೋಡ್ರಿ, ಇಲ್ಲಿ 3 ಒಂದ್ಲೆ 3 2 6 1 ಉಳಿತು, 15 ಆಯ್ತು, 3 5 15. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ, 25 ಬಂತು. ಎಕ್ಸ್ ಇಸ್ ಈಕ್ವಲ್ ಟು 25 ಬಂತು. ಬರೀ ನಾವ್ ಈ ಪ್ರಾಬ್ಲಮ್ ಒಳಗ ಎಕ್ಸ್ ಕಂಡು ಹಿಡಿದ್ರಲ್ಲ, ಅವ್ರ ಏನ್ ಕೇಳಿದಾರೆ ಹೇಳ್ರಿ, ಉದ್ದ ಮತ್ತ ಅಗಲಗಳನ್ನ ಕಂಡು ಹಿಡೀರಿ ಅಂತ ಹೇಳಿದಾರೆ. ಹೌದಾ? ನಮಗೆ ಈಗ ಎಕ್ಸ್ ಅನ್ನೋದು ಬಂದಾದ್ಮೇಲೆ ನಾವು ಈಸಿಲಿ ಉದ್ದ ಮತ್ತ ಅಗಲವನ್ನ ಕಂಡು ಹಿಡಿಬೋದಲ್ಲ. ನೋಡೋಣ ಈಗ ಉದ್ದ ಮತ್ತ ಅಗಲ ಎಷ್ಟು ಬರ್ತೈತಿ ಅಂತ ಹೇಳಿ. ಉದ್ದ ಮತ್ತ ಅಗಲ ಇಲ್ಲಿ ನೋಡ್ರಿ, ಮೊದಲು ನೋಡ್ರಿ ಅಗಲ, ಅಗಲ ಇಸ್ ಈಕ್ವಲ್ ಟು ಎಕ್ಸ್ ಇದೆ. ಸೊ ಎಕ್ಸ್ ನಮ್ದು ಎಷ್ಟು ಬಂದಿದೆ, ಆನ್ಸರು 25 ಬಂದಿದೆ, 25 ಮೀಟರ್. ಹೌದಾ? ನೆಕ್ಸ್ಟ್ ಉದ್ದ 2x ಪ್ಲಸ್ 2 ಅಂತ ಇದೆ. ಹೌದಾ? 2x ಪ್ಲಸ್ 2 ಅಂತ ಇದೆ. 2 ಇಂಟು ಎಕ್ಸ್ ಅಂದ್ರೆ ಎಷ್ಟು ಬಂದಿದೆ, 25 ಪ್ಲಸ್ 2 ಅಂತ ಬಂದಿದೆ. ಹೌದಾ? 25 ಇಂಟು 2 ಪ್ಲಸ್ 2 ಅಂದ್ರೆ 2x ಇದ್ದಲ್ಲಿ ನಾ x ಇದ್ದಲ್ಲಿ ನಾ ಏನ್ ಹಾಕೇನಿ, ಈಗ 25 ಅನ್ನ ಹಾಕಿದ್ದೇನೆ. ಸೊ 25 ಎರಡ್ಲೆ ಎಷ್ಟು ಹೇಳ್ರಿ, 50. ಹೌದಾ? ಪ್ಲಸ್ 2 ಎಷ್ಟು ಬಂತು ನಮ್ಗ, 52 ಮೀಟರ್. ಸೊ ಆ ಈಜುಕೊಳದ ಉದ್ದ ಮತ್ತು ಅಗಲಗಳು ಎಷ್ಟಿದಾವ ಅಂದ್ರೆ ನಮ್ಗ ಒಂದು 52 ಇದೆ, ಇನ್ನೊಂದು 25 ಇದೆ. ಹೌದಾ? ಇವೆರಡದಂತೂ ಸುತ್ತಳತೆ ಕೂಡ ನಮ್ಗೆ ಎಷ್ಟು ಬಂತು, 154 ಮೀಟರ್ ಅಂತ ಅವ್ರು ಆಲ್ರೆಡಿ ಕೊಟ್ಟಿದ್ರು. ನಮ್ಗೇನಾಗಿತ್ತು, ಈಗ ಉದ್ದ ಮತ್ತು ಅಗಲಗಳನ್ನ ಕಂಡು ಹಿಡಿಬೇಕಾಗಿತ್ತು, ಕಂಡು ಹಿಡಿದಿವಿ. ಸೊ ಆ ಅಗಲ ಎಷ್ಟು ಬಂತು, 25 ಸೆಂಟಿಮೀಟರ್, ಸಾರಿ ಮೀಟರ್ ಬಂತು, ಇದು 52 ಮೀಟರ್ ಬಂತು. ಅವ್ರು ಮೀಟರ್ ಒಳಗೆ ಕೊಟ್ಟಿದ್ರೆ ಸೆಂಟಿಮೀಟರ್ ಒಳಗೆ ಬರಿಬೇಕು. ಕರೆಕ್ಟ್? ಎರಡನೇ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ಅಂತ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ಯಾವ್ದಿದೆ ನೋಡ್ರಿ, ನೆಕ್ಸ್ಟ್ ಪ್ರಾಬ್ಲಮ್ ಮೂರನೇದ್ ಬಿಡ್ರಿ, ನಾಲ್ಕನೇದ್ ನೋಡ್ರಿ. ಎರಡು ಸಂಖ್ಯೆಗಳ ಮೊತ್ತ 95, ಒಂದು ಇನ್ನೊಂದಕ್ಕಿಂತ 15 ಹೆಚ್ಚಾಗಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಹೌದಾ? ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ನಾವು ಮೂರನೇದು ಮಾಡ್ಬೋದು, ನೀವು ಈಸಿ ಐತೆ ಅನ್ನೋದಕ್ಕೆ ನಾನು ಬಿಟ್ಟಿದ್ದೇನೆ. ಹೌದಾ? ಮೂರನೇದು ಮಾಡ್ಬೋದು. ಈಗ ನಾಲ್ಕನೇದು ನೋಡಿ, ಎರಡು ಸಂಖ್ಯೆಗಳ ಮೊತ್ತ, ಯಾವುದೋ ಎರಡು ಸಂಖ್ಯೆ ಇದಾವಂತ, ಅವ್ನ್ ಎರಡು ಕೂಡಿಸಿದ್ರೆ ನಮ್ಗೆ ಎಷ್ಟಾಗ್ಬೇಕಂತ, 95 ಆಗ್ಬೇಕಂತ. ಬಟ್ ಅವ್ ಯಾವ ಎರಡು ಸಂಖ್ಯೆ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಬಟ್ ಅವ್ರೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಒಂದು ಸಂಖ್ಯೆ ಇನ್ನೊಂದಕ್ಕಿಂತ 15 ಹೆಚ್ಚಾಗಿದ್ದರೆ ಅಂತ ಇದೆ. ಹೌದಾ? ಸೊ ನಾ ಈಗ ಹೆಂಗ್ ಬರೀತೆ ನೋಡ್ರಿ, ನಾಲ್ಕನೇದು, ಆ ಸಂಖ್ಯೆ ಗೊತ್ತಿಲ್ಲ ನಮ್ಗದು ಯಾವ ಸಂಖ್ಯೆ ಅಂತ ಹೇಳಿ. ಸೊ ನಾನೇನು ಮಾಡ್ತೀನಿ, ಎಕ್ಸ್ ಆಗಿರಲಿ ಅಂತ ಬರ್ಕೋತೀನಿ. ಹೌದಾ? ಆ ಸಂಖ್ಯೆ ನಮ್ಗೆ ಎಷ್ಟಾಗ್ಬೇಕು, ಎಕ್ಸ್ ಆಗಿರ್ಬೇಕು. ಒಂದ್ ಸಂಖ್ಯೆ ಎಕ್ಸ್ ಆಯ್ತು, ಒಟ್ಟೆ ಎರಡು ಸಂಖ್ಯೆ ಇದಾವವು. ಒಂದ್ ಸಂಖ್ಯೆ ಎಕ್ಸ್ ಆಯ್ತು, ಇನ್ನೊಂದು ಸಂಖ್ಯೆ ಏನೈತಿ, ಇನ್ನೊಂದು ಸಂಖ್ಯೆ
ಇನ್ನೊಂದು ಸಂಖ್ಯೆ ಎಷ್ಟಿದೆ? 15. ಹೌದಾ? ಇನ್ನೊಂದು ಸಂಖ್ಯೆ ಎಷ್ಟಿದೆ ನಮಗ? ಸಾರಿ, 15 ಅಲ್ಲ, ಏನಿದೆ ಕಂಡೀಷನ್ ಏನಿತ್ತಂದ್ರ ಈ ಸಂಖ್ಯೆಕ್ಕಿಂತ ನಮಗ 15 ಹೆಚ್ಚಾಗೈತಂತದು. ಸೊ ನಾ ಇದನ್ನ ಹೆಂಗ್ ಬರ್ಕೋತೀನಿ? ಎಕ್ಸ್ ಪ್ಲಸ್ 15 ಅಂದ್ರ ಈ ಸಂಖ್ಯೆಕ್ಕಿಂತ ಇದು 15 ಹೆಚ್ಚಾಗೈತಿ. ಇವು ಎರಡರ ಮೊತ್ತ ನಮಗೆ ಎಷ್ಟು ಬರ್ತೈತಂತ? 95 ಬರ್ತೈತಂತ. ಹೌದಾ? ಇವೆರಡು ಸಂಖ್ಯೆಗಳು ಹೆಂಗ್ ಬರುತ್ತೆ ನೋಡ್ರಿ. ಎಕ್ಸ್ ಪ್ಲಸ್ 15 ಇಸ್ ಈಕ್ವಲ್ ಟು 95. ಹೌದಾ? ನೋಡ್ರಿ, 2x ಪ್ಲಸ್ 15 ಇಸ್ ಈಕ್ವಲ್ ಟು 95. ಹೌದಾ? ಈಗ ನೋಡ್ರಿ, 2x ಇಸ್ ಈಕ್ವಲ್ ಟು 95 ಪ್ಲಸ್ 15 ಇದ್ದಿದ್ದನ್ನ ಈ ಸೈಡ್ ತಗೊಂಬರ್ರಿ, -15 ಆಯ್ತು. ಸೊ 2x ಇಸ್ ಈಕ್ವಲ್ ಟು 95 ಮೈನಸ್ 15 ಎಷ್ಟಾಯ್ತು ನೋಡ್ರಿ? 0. ಇದು 8 ಆಯ್ತು. ಸೊ 2x ಇಸ್ ಈಕ್ವಲ್ ಟು 80 ಪ್ಲಸ್ 80 ಆಯ್ತು. ಸೊ ಎಕ್ಸ್ ಇಸ್ ಈಕ್ವಲ್ ಟು 80 ಡಿವೈಡೆಡ್ ಬೈ 2 ಎಲ್ಲಿ ಬಂತು ನಮಗ? ಇಲ್ಲಿ ಬಂತು. ಸೊ ಇದನ್ನ ಹೆಂಗ್ ಬರೀತೀವಿ ನೋಡ್ರಿ? 2 1 2 4 8. ಎಕ್ಸ್ ಇಸ್ ಈಕ್ವಲ್ ಟು 40 ಬಂತು. ಅಂದ್ರ ಒಂದು ಸಂಖ್ಯೆ ನಮ್ಗೆ ಎಷ್ಟು ಬಂತು? 40 ಬಂತು. ಕರೆಕ್ಟ್. ಇನ್ನೊಂದು ಎಷ್ಟು ಬರ್ಬೇಕು ನೋಡ್ರಿ? ಇನ್ನೊಂದು ಎಕ್ಸ್ ಪ್ಲಸ್ 15 ಅಂತ ಇದೆ. ಇಲ್ಲಿ ಮಾಡ್ತೇವೆ ನೋಡ್ರಿ. ಒಂದು 40 ಬಂತು, ಇನ್ನೊಂದು ಎಕ್ಸ್ ಪ್ಲಸ್ 15 ಅಂದ್ರೆ ಎಷ್ಟಾಯ್ತು? 40 ಪ್ಲಸ್ 15. 40 ಒಂದು 15 ಎಷ್ಟಾಯ್ತು? 55 ಆಯ್ತು. 55 ಆಯ್ತು. ಒಂದ್ಸಲ ಹಂಗ ರಫ್ ಚೆಕ್ ಮಾಡ್ರಿ. 40 ಪ್ಲಸ್ 55 ಮಾಡಿದ್ರೆ ನಮಗ 95 ಬರ್ತೈತಿ. ಕರೆಕ್ಟ್. ಇದು 5 4 5 9. ಅಂದ್ರ ಯಾವ್ದೋ ಎರಡು ಸಂಖ್ಯೆ ಕೂಡಿಸಿದ್ರೆ ನಮ್ಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರು ಅವರು? 95 ಅಂತ ಹೇಳಿದ್ರು. ನಾವು ಅವೆರಡು ಸಂಖ್ಯೆಗಳನ್ನ ಕಂಡು ಹಿಡ್ತೀವಿ. ಒಂದು 40 ಬಂತು, ಇನ್ನೊಂದು 55 ಬಂತು. ಇವೆರಡು ಸಂಖ್ಯೆಗಳನ್ನ ಕೂಡಿಸಿದ್ರೆ ನಮ್ಗೆ ಎಷ್ಟು ಬಂತು? 95 ಅನ್ನೋದು ಬಂತು. ಈ ರೀತಿ ನಾವು ಎರಡು ಸಂಖ್ಯೆಗಳನ್ನ ಕಂಡು ಹಿಡ್ತೀವಿ. ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ. 5ನೇದು. 5ನೇ ಪ್ರಾಬ್ಲಮ್ ನೋಡ್ರಿ. 5ನೇದು ಏನಿದೆ ಒಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ. ಎರಡು ಸಂಖ್ಯೆಗಳು 5 ಅನುಪಾತ 3 ಅನುಪಾತದಲ್ಲಿದೆ. ಅವೆರಡರ ವ್ಯತ್ಯಾಸ 18 ಆದರೆ ಆ ಸಂಖ್ಯೆಗಳು ಯಾವುವು? ಇದನ್ನ ಅನುಪಾತದೊಳಗ ಕೊಟ್ಟಿದಾರು. 5 ಅನುಪಾತ 3 ಈ ರೀತಿ ನಮಗ ಅನುಪಾತದೊಳಗ ಕೊಟ್ಟಿದಾರು. ಹೌದಾ? ಇದನ್ನ ಓದೋದು ಹೆಂಗಂದ್ರ 5 ಅನುಪಾತ 3 ಅಥವಾ 5:3 ಅಂತ ನಾವು ಓದ್ಬಹುದು. ಇವನ್ ಎರಡು ಯಾವ್ಯಾವ ಸಂಖ್ಯೆಗಳು ಏನಾಗ್ಯಾವ ನಮಗ? ಯಾವ್ದೋ ಸಂಖ್ಯೆಗಳು ಗೊತ್ತಿಲ್ಲ. ಅವೇನಾಗ್ಯಾವಂತ 5 ಮತ್ತ 3ರ ಅನುಪಾತದಲ್ಲಿವೆ. ಹೌದಾ? ಅವು ಎರಡರದ್ದು ವ್ಯತ್ಯಾಸ ನಮ್ಗೆ ಎಷ್ಟು ಬರ್ತೈತಂತ? 18 ಬರ್ತೈತಂತ. ಸೊ ನಾವೀಗ ಇದನ್ನ ಹೆಂಗ್ ಬರೀತೇವೆ ನೋಡ್ರಿ. ಈ ರೀತಿ ಇದ್ದಾಗ ನಾವ್ ಯಾವ ರೀತಿ ಬರಿಬೇಕಂದ್ರ 5x, ಹೌದಾ, ಇದನ್ನ 3x ಅಂತ ಬರ್ಕೋಬೇಕು. ಸೊ ಅವ್ರ ಕಂಡೀಷನ್ ಏನ್ ಹೇಳಾರು? ಇವೆರಡೂ ಸಂಖ್ಯೆಯನ್ನ ವ್ಯತ್ಯಾಸ ಅಥವಾ ಮೈನಸ್ ಮಾಡಿದ್ರೆ ನಮಗ್ ಉತ್ತರ ಎಷ್ಟು ಬರ್ತದಂತ? 18 ಬರ್ತದಂತ. ಹೌದಾ? 18 ಬರ್ತದಂತ. ಸೊ ಇಲ್ಲಿ ನೋಡ್ರಿ, ನಿಮ್ಗೆ ಈಸಿಲಿ ಗೊತ್ತಾಗ್ಬಿಡ್ತೈತಿ. ಈಗ 5ರೊಳಗೆ 3 ಹೋದ್ರೆ ಎಷ್ಟಾಯ್ತು ನಮಗ? 2x ಇಸ್ ಈಕ್ವಲ್ ಟು 18. ಹೌದಾ? x ಇಸ್ ಈಕ್ವಲ್ ಟು 18. ಈ x ಬಾಜು ಇದ್ದಿದ್ದು 2 ಎಲ್ಲಿ ಬಂತ ನಮಗ? ಇಲ್ಲಿ ಬರ್ತೈತಿ. 2 1 2 9. ಸೊ x ಇಸ್ ಈಕ್ವಲ್ ಟು 9. x ಇಸ್ ಈಕ್ವಲ್ ಟು 9 ಬಂತು. ಹೌದಾ? 9 ಬಂತು. ಕರೆಕ್ಟ್. x ಅನ್ನ ಕಂಡುಹಿಡಿದ್ರಿ ಅಂದರು. ಆ ಸಂಖ್ಯೆಗಳು ಯಾವುವು ಅಂದ್ರ, ಈಗ 5x ಎಷ್ಟಾಗತ್ ನೋಡ್ರಿ? 5 ಇಂಟು 9. x ಅಂದ್ರೆ ಎಷ್ಟು ಬಂದೈತಿ ನಮಗ? 9. 9 ಎಷ್ಟು ಹೇಳ್ರಿ? 45. ನೆಕ್ಸ್ಟ್ 3x ಇಸ್ ಈಕ್ವಲ್ ಟು 3 ಇಂಟು 9. ಎಷ್ಟು ಬಂತ ಹೇಳ್ರಿ? 3 9 27 ಬಂತು. ಇವನ್ನೆರಡು ಮೈನಸ್ ಮಾಡ್ರಿ ನೋಡ್ರಿ. ಹಂಗ ರಫ್ ಬರ್ತೈತಿಲ್ಲೋ ನಮ್ಮ ಆನ್ಸರು ಕರೆಕ್ಟ್ ಐತಿಲ್ಲೋ ಅಂತ ಹೇಳಿ ನಾವು ಚೆಕ್ ಮಾಡ್ಬೇಕು. 45 ಮೈನಸ್ 27 ಅಂದ್ರೆ ಎಷ್ಟಾಯ್ತು? ಇಲ್ಲೇ 5ರೊಳಗೆ 7 ಮೈನಸ್ ಮಾಡಕ್ ಬರುದಿಲ್ಲ. 15ರೊಳಗೆ 7 ಮೈನಸ್ ಮಾಡಿದ್ರೆ ಎಷ್ಟು ಬಂತು?
8 ಬಂತು, ಇಲ್ಲೊಂದು ಕೈಲಾ ಬಂತು, 4ರೊಳಗ 3 ತೆಗೆದ್ರೆ ಎಷ್ಟು ಬಂತು? 1 ಬಂತು. 18 ಬಂತು. ಕರೆಕ್ಟು ಅಂದ್ರ ನಾವು ಮಾಡಿದ ಲೆಕ್ಕ ಕರೆಕ್ಟ್ ಆಗಿದೆ ಅಂತ ಅರ್ಥ. ಕರೆಕ್ಟ್. ನೆಕ್ಸ್ಟ್ ನೋಡೋಣ. ಲಾಸ್ಟ್ 6ನೇ ಉಳಿದುದು ನೀವ ಮಾಡೋದ್ರಿ ಅಂತ. ಲಾಸ್ಟ್ 6ನೇದು 6th ಒನ್. 3 ಕ್ರಮಾನುಗತ ಪೂರ್ಣಾಂಕಗಳ ಮೊತ್ತ 51 ಆದರೆ ಆ ಪೂರ್ಣಾಂಕಗಳು ಯಾವುವು? 3 ಕ್ರಮಾನುಗತ ನಮ್ಗೆ ಗೊತ್ತಿರಬೇಕು. ಕ್ರಮಾನುಗತ ಸಂಖ್ಯೆಗಳು, ಫಾರ್ ಎಕ್ಸಾಂಪಲ್ ಕ್ರಮಾನುಗತ ಸಂಖ್ಯೆಗಳು ಅಂದ್ರೆ ಒಂದಾದ್ಮೇಲೆ ಒಂದು ಬರುವಂತ ಸಂಖ್ಯೆಗಳು. ಫಾರ್ ಎಕ್ಸಾಂಪಲ್ 1 2 3 ಅಥವಾ 4 5 6 4 6 8 ಅಲ್ಲ. ಹೌದಾ? ಅಂದ್ರೆ ಕ್ರಮಾನುಗತ ಸಂಖ್ಯೆಗಳು. ಒಂದ್ ಸಂಖ್ಯೆ ಆದ್ಮೇಲೆ ಒಂದ್ ಸಂಖ್ಯೆ ಬರ್ತಿದೆ ಅಂದ್ರೆ ಯಾವ್ದು ಹೇಳ್ರಿ? ಅಂದ್ರೆ 1 2 3 ಈ ರೀತಿ ಕಂಟಿನ್ಯೂ ಆಗಿ ಬರುವಂತಹ ಸಂಖ್ಯೆಗಳಿಗೆ ನಾವು ಕ್ರಮಾನುಗತ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಆ ಕ್ರಮಾನುಗತ ಸಂಖ್ಯೆಗಳ ಅನುಪಾತ ನಮ್ಗೆ ಏನಾಗಿತ್ತಂತ 51 ಇದೆ. ಬಟ್ ಆ ಕ್ರಮಾನುಗತ ಸಂಖ್ಯೆಗಳು ಯಾವ ಅಂತ ನಾವು ಕಂಡು ಹಿಡಿಬೇಕಲ್ಲ. ಸೊ ಒಂದ್ ಕ್ರಮಾನುಗತ ಸಂಖ್ಯೆ ಎಕ್ಸ್ ಅಂತ ತಗೋರಿ. ಹೌದಾ? ಇನ್ನೊಂದಂದ್ರ ಫಾರ್ ಎಕ್ಸಾಂಪಲ್ 1 ಆದ್ಮೇಲೆ 2 ಅಂದ್ರ 1 ಪ್ಲಸ್ ಮಾಡಿದಿರ ಅಂತ ಅರ್ಥ. ಹೌದಿಲ್ಲ? ಇನ್ನೊಂದು ಯಾವ್ದು ಹೇಳ್ರಿ? ಎಕ್ಸ್ ಪ್ಲಸ್ 1, ಇನ್ನೊಂದು ಎಕ್ಸ್ ಪ್ಲಸ್ 2. ಹೌದಾ? ಅಂದ್ರೆ ಇಲ್ಲಿ 3 ಕ್ರಮಾನುಗತ ಸಂಖ್ಯೆಗಳಂದ್ರ ಇವು ನಮಗ 3 ಕ್ರಮಾನುಗತ ಸಂಖ್ಯೆಗಳು ಎಂದು ಎಕ್ಸ್, ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 2. ಈ ರೀತಿ ನಾವು ಏನ್ ಮಾಡ್ಬೇಕೀಗ? ಆ 3 ಸಂಖ್ಯೆಗಳು ಎಕ್ಸ್ ಕಂಡು ಹಿಡಿದು ಬಿಟ್ರೆ ನಮಗ ಅವ್ ಯಾವ ಸಂಖ್ಯೆ ಅನ್ನೋದು ನಮಗ ಈಸಿಲಿ ಗೊತ್ತಾಗ್ತೈತಿ. ಬಟ್ ಅದ್ರದ್ದು ಮೊತ್ತ ಏನ್ ಹೇಳ್ಯಾರ ಅವರು? 51 ಅಂತ ಹೇಳಿದಾರು. ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ 1 ಪ್ಲಸ್ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 51. ಹೌದಾ? 51. ಇಲ್ಲಿ ನೋಡ್ರಿ, ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ. ಎಷ್ಟು ಎಕ್ಸ್ ಅದು? ಒಟ್ಟ 3 ಎಕ್ಸ್ ಪ್ಲಸ್ 2 1 3 ಇಸ್ ಈಕ್ವಲ್ ಟು 51 ಆಯ್ತು. 3x ಇಸ್ ಈಕ್ವಲ್ ಟು 51 ಪ್ಲಸ್ 3 ಇದ್ದಿದ್ದನ್ನ ಈ ಸೈಡ್ ಕಳಿಸ್ರಿ, -3 ಆಯ್ತು. 3x ಇಸ್ ಈಕ್ವಲ್ ಟು 51 3 ಮೈನಸ್ ಮಾಡ್ರಿ ಎಷ್ಟು ಬರ್ತೈತಿ? 48 ಬರ್ತೈತಿ. ಸೊ x ಇಸ್ ಈಕ್ವಲ್ ಟು 48 ಡಿವೈಡೆಡ್ ಬೈ 3. ಹೌದಾ? 3 ಒಂದ್ಲೆ 3 6ಲೆ 18. ಎಕ್ಸ್ ಇಸ್ ಈಕ್ವಲ್ ಟು 16. ಆಮೇಲೆ ಯಾಕಂದ್ರ 16 ಆದ್ಮೇಲೆ ನಮ್ ಕ್ರಮಾನುಗತ ಸಂಖ್ಯೆಗಳು ಯಾವ್ಯಾವ ಅದು ಹೇಳ್ರಿ? 16 17 18. ಇವನಷ್ಟು ಕೂಡಿಸಿದ್ರು ನಮ್ಗೆ ಎಷ್ಟು ಬರ್ತೈತಂತ? 51 ಬರ್ತೈತಂತ. ಇಲ್ಲಿಗೆ ಇದನ್ನ ಅಭ್ಯಾಸ 3.2 ಮುಗಿಸ್ತೇನೆ. ಇನ್ನು ಇದ್ರಾಗ ಸಂಖ್ಯೆ ಪ್ರಾಬ್ಲಮ್ಸ್ ಅದಾವು, ಅವು ಈಸಿ ಅದಾವ. ಗೊತ್ತಾಗ್ಲಿಲ್ಲ ಅಂದ್ರ ಮಾಡ್ರಿ. ನಾನು ಇವತ್ತು ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ನಿಮಗ ಹೇಳ್ತೇನೆ ಅಂತ. 1 ಸೆಕೆಂಡ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇಲ್ಲಿ ನೋಡ್ರಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ನೋಡ್ರಿ ಮಲ್ಟಿಪಲ್ ಚಾಯ್ಸ್ ಯಾವ ರೀತಿ ಅದಾವಂತ ನೀವು ಲಾಸ್ಟ್ ಟೈಮ್ ಕ್ಲಾಸ್ ಹೇಳಿದ್ದು ಮತ್ತೆ ಇದು ಸೇರಿ ನಮ್ಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವ. 2x ಇದರಲ್ಲಿ x ನ ಸಹಗುಣಕ. ಎಕ್ಸ್ ನ ಸಹಗುಣಕ ಅಂದ್ರೆ ಯಾವ ರೀತಿ ಇರ್ತೈತಿ? ಅದ್ರ ಜೊತೆಗೆ ಇರುವಂತಹ ಸಂಖ್ಯೆಗಳಿಗೆ ನಾವು ಸಹಗುಣಕಗಳು ಅಂತ ಕರಿತೇವಿ. ಈಗ ಎಕ್ಸ್ ಜೊತೆಗಿರುವಂತಹ ಸಹಗುಣಕಗಳು ನಿಮ್ಗೆ ಆಪ್ಷನ್ ನೋಡ್ರಿಲೆ, ಒಂದ್ ಎಕ್ಸ್ ಇದೆ, 2x ಇದೆ, 2 ಇದೆ, ಆಮೇಲೆ 4 ಇದೆ. ಹಂಗಾದ್ರೆ ಇದ್ರದ್ದು ಎಕ್ಸ್ ನ ಸಹಗುಣಕ ಯಾವ್ದು ನಮಗೆ ಹೇಳ್ರಿ? 2. ಅಂದ್ರ 2 ಇಸ್ ದಿ ಕರೆಕ್ಟ್ ಆನ್ಸರ್. ಕರೆಕ್ಟ್. ನೆಕ್ಸ್ಟ್ ಇದಕ್ಕೆ ಹೋಗೋಣ. ಇಲ್ಲಿ ನೋಡ್ರಿ, ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 4. ಇದ್ರೊಳಗ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 4 ಅಂದ್ರ ನಿಮಗೆ ಚರಾಕ್ಷರಗಳನ್ನ ಇಕ್ವೇಶನ್ಸ್ ಬಿಡಿಸುವುದು ಗೊತ್ತೈತಿ. ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 4 ಅಂತಂದ್ರ ಅದ್ರ ಆನ್ಸರ್ ಎಷ್ಟು ಬರ್ಬೋದು ನೋಡ್ರಿ. ಇಲ್ಲಿ ಒಂದ್ಸಲ ನಂದು ಇಲ್ಲಿ ಲೆಕ್ಕ ಬಿಡಿಸ್ತೇನೆ ನೋಡ್ರಿ. ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 4, ಎಕ್ಸ್ ಇಸ್ ಈಕ್ವಲ್ ಟು 4 ಮೈನಸ್ 2 ಇದ್ದಿದ್ದು ಏನಾಗ್ಬಿಡ್ತು ನಮಗ? +2 ಆಯ್ತು. ಅಂದ್ರೆ ಎಷ್ಟಾಯ್ತು ನಮ್ದು ಆನ್ಸರ್? ಇಲ್ಲಿ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು 6. ಆನ್ಸರ್ ಎಷ್ಟು ಬಂತು? 6. ಕರೆಕ್ಟ್.
ನೆಕ್ಸ್ಟ್ 2x ಪ್ಲಸ್ 3 ಇದು ಬೀಜೋಕ್ತಿಯ ಯಾವ ವಿಧ? ಇದು ಯಾವ ವಿಧ ಅಂದ್ರ ಒಂದು ನಿಮ್ಗೆ ಆಪ್ಷನ್ ನೋಡ್ರಿ, ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಮತ್ತು ಬಹುಪದೋಕ್ತಿ ಅಂತ ಇದೆ. ಹೌದಾ? ಈ ಬೀಜೋಕ್ತಿ ಒಳಗ ವಿಧಗಳದಾವ್ ನಮ್ಗೆ, ಏಕಪದ, ದ್ವಿಪದ, ತ್ರಿಪದ, ಬಹುಪದ ಅಂತ ಹೇಳಿ. ಹೌದಾ? ಈಗ ನೋಡ್ರಿ ಇಲ್ಲಿ 2 ಪದಗಳಿದಾವು ಅಂದ್ರೆ ಇದ್ರ ಆನ್ಸರ್ ಯಾವ್ದು ನಮ್ಗೆ ಆಟೋಮೆಟಿಕ್ಲಿ ದ್ವಿಪದೋಕ್ತಿ. ಕರೆಕ್ಟ್, ದ್ವಿಪದೋಕ್ತಿ. ನೆಕ್ಸ್ಟ್, ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ, ಐಡಿಯಲ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಹೌದಾ? ಇದ್ರದ್ದು ನೋಡ್ರಿ x² + 2 ಇದೆ, ax + b ಇದೆ, ax ಇದೆ, zx ಇದೆ. ಹೌದಾ? ನಮ್ದು ಆಪ್ಷನ್ ಯಾವ್ದು ಹೇಳ್ರಿ? AXB ಅನ್ನೋದು ಇದು ನಮ್ದು ಆನ್ಸರು, ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ. ನೆಕ್ಸ್ಟ್, 2x = 4 ಅಂತ ಇದೆ. ಹೌದಾ? 2x = 4 ಅಂದಾಗ x ನ ಬೆಲೆ ಅಂತ ಕೇಳಿದಾರ ಅವರು. ಹೌದಾ? 2x = 4 ಒಂದ್ಸಲ ನೋಡ್ರಿ, ಗೆಸ್ ಮಾಡ್ರಿ. 2x = 4 ಅಂದಾಗ ಸೊ x = ಏನಾಗತ್ ನಮ್ದು? 4/2 ಇಲ್ಲಿ ಬರ್ತೈತಿ. 2 1 2 2 ಇದೇನಾಗ್ತದೆ? ನಮ್ದು ಆನ್ಸರ್ ಎಷ್ಟು ಬಂತ ಹೇಳ್ರಿ? ಹಂಗಾರ 2 ಬಂತು. ನೆಕ್ಸ್ಟ್, 4x/2 = 8 ಅಂತ ಇದೆ. ಹೌದಾ? 4x/2 = 8 ಆದಾಗ x ನ ಬೆಲೆ 4x/2 = 8 x ನ ಬೆಲೆ ನೀವು ಗೆಸ್ ಮಾಡಿ ನೋಡ್ರಿ ಎಷ್ಟು ಆನ್ಸರ್ ಇರ್ಬೋದು? 1 2 3 4 ಅಂತ ಇದೆ. ಹೌದಾ? ನೋಡೋಣ. 4x/2 = 8 ಅಂದ್ರ ಎಷ್ಟಾಗತ್ ನೋಡ್ರಿ? 4x = ಈ 2 ಇಲ್ಲಿ ಹೋಗುತ್ತಾ? 8 2 16. ಸೊ 4 1 4 4 16 ಅಂದ್ರ ಆನ್ಸರ್ ಎಷ್ಟು ಬಂತ ನಮ್ದು ಹೇಳ್ರಿ? 4. ಆಪ್ಷನ್ 4 ಇಲ್ಲಿ ಐತ್ ನೋಡ್ರಿ. ಹೌದಾ? ಈ 4 ಆನ್ಸರ್ ನಮ್ಗೆ ಬಂತು. ನೆಕ್ಸ್ಟ್, 5x - 2 = 13 ಅಂತ ಇದೆ. ಇದರ ಆನ್ಸರ್ ಎಷ್ಟು ಇರ್ಬೋದು ನೋಡ್ರಿ? 5x - 2 = 13 ಅಂತ ಇದೆ. ಒಂದ್ಸಲ ಅದನ್ನ ನಮಗ ಸ್ವಲ್ಪ ನಾವು ಡೈರೆಕ್ಟ್ ಆನ್ಸರ್ ಹೇಳ್ತೇವಂದ್ರ ಮ್ಯಾಥ್ಸ್ ಒಳಗ ಆಗುದಿಲ್ಲ. ಸ್ವಲ್ಪ ನಾವು ಸೈಡಿಗೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದಾಗ ನಮಗ ಕರೆಕ್ಟ್ ಆನ್ಸರ್ ಯಾವ್ದು ಅನ್ನೋದು ಗೊತ್ತಾಗ್ತೈತಿ. ಹೌದಾ? ನಾವು ಹಂಗೆ ನೋಡಿದ ಕೂಡಲೇ ಅದ್ರದ್ದು ಆನ್ಸರ್ ನಮಗೆ ಗೊತ್ತಾಗುದಿಲ್ಲ. ನೋಡ್ರಿ, 5x - 2 = 13. 5x 13 -2 ಇದ್ದಿದ್ದು ಈಚೆ ಕಡೆ ಬಂತಂದ್ರ +2 ಆಗುತ್ತ. ಸೊ 15 ಆಗುತ್ತ. ಅಂದ್ರ ನಾವ್ ಎಷ್ಟು ಆಗ್ತೈತಿ? ಇದು 5 3 15. ಸೊ ಆನ್ಸರ್ ಎಷ್ಟು ಬಂತ ನಮ್ದಿದು? 3 ಬರ್ತೈತಿ. ನೆಕ್ಸ್ಟ್, 8z = 24. 8z = 24 ಅಂದ್ರ ನೀವು ಜಸ್ಟ್ 24ನ್ನ 4ರಿಂದ 8ರಿಂದ ಭಾಗಿಸ್ಬೇಕು. ಹೌದಾ? ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು 8z = 24 ಅಂದ್ರ z = 24/8. ಹೌದಾ? 8 1 8 3. ಹೌದಾ? ಅಂದ್ರೆ 8z ಅಂದ್ರೆ ಎಷ್ಟು ಬಂತು ನಮಗ? ಆನ್ಸರ್ ಎಷ್ಟು ಬಂತು? 3 ಬಂತು. ಕರೆಕ್ಟ್. ನೆಕ್ಸ್ಟ್, ಇದು ಕೂಡ ಅಷ್ಟೈತ್ ನಮಗ. 9y = 36 ಅಂತ ಇದೆ. 9y = 36 ಅಂದ್ರೆ ಎಷ್ಟು ಬಂತು? ಇದನ್ನು ಕೂಡ ನಾವೇನ್ ಮಾಡ್ಬೋದು? ಭಾಗಿಸ್ಬೇಕು. 9 4 36 ಅಂದ್ರೆ ಆಪ್ಷನ್ 4 ಬಂತು. ನೆಕ್ಸ್ಟ್, t/2 = 6 ಅಂತ ಇದೆ. t/2 ಅಂದ್ರೆ ಎಷ್ಟು ಬರ್ತದೆ ನೋಡ್ರಿ? ಇಲ್ಲಿ ಬರ್ತದೆ ನೋಡ್ರಿ. t/2 = 6 ಅಂದ್ರ ಭಾಗಾಕಾರ ಇದ್ದಿದ್ದು ಇಲ್ಲಿ ಏನಾಗುತ್ತೆ ನಮಗ? ಗುಣಾಕಾರ ಆಗತ್ತ. ಸೊ 2 6 12. ಇಲ್ಲಿ ನೋಡ್ರಿ 3 ಇದೆ, 8 ಇದೆ, 4 ಇದೆ, 12 ಇದೆ. ಸೊ ನಮ್ದು ಏನಾಯ್ತಿದೆ ಹೇಳ್ರಿ? ಟಿ ಆನ್ಸರ್ ಎಷ್ಟು ಬಂತು? 12 ಬಂತು. ಈ ರೀತಿ ನಾವು ಮಲ್ಟಿಪಲ್ ಚಾಯ್ಸ್ ಗಳನ್ನ ಇದನ್ನ ಸಾಲ್ವ್ ಮಾಡಲಿ ನಮಗ ಆನ್ಸರ್ ಗೊತ್ತಾಗುದಿಲ್ಲ. ಅಂದ್ರೆ ನಾವು ಸೈಡ್ ನಾವು ಈ ಲೆಕ್ಕಗಳನ್ನ ಮಾಡಿದಾಗ ಗೊತ್ತಾಗತ್ತೆ ನಮಗ. ಕರೆಕ್ಟ್. ಇಲ್ಲಿ ನೋಡ್ರಿ, ಇಲ್ಲಿಗೆ ನಮ್ದು
ಅಭ್ಯಾಸ 3.2 ಮುಗೀತು. ಇನ್ನು ಉಳಿದಿಷ್ಟು ಸಂಖ್ಯೆಗಳದಾವ, ಅವನ್ನ ನೀವು ಈಸಿಲಿ ಮಾಡಬಹುದು. ಇವಿಂದಿಷ್ಟು ಮಲ್ಟಿಪಲ್ ಚಾಯ್ಸ್ ನಾವು ಸಾಲ್ವ್ ಮಾಡಿದ್ವಿ. ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು.